ದೊಡ್ಡದಾಗೋದ್ರೆ ಏನಾಗುತ್ತೆ, ಮನಸ್ಸು ದೊಡ್ಡದಾಗುತ್ತೆ ಅಷ್ಟೇ. ನೀವು ಮುಂಚೆ ಎಲ್ಲ ಕಡೆ ನಾವು ಹಳ್ಳಿಗಳೆಲ್ಲ ತುಂಬಾ ಹೆಚ್ಚಿಗೆ ಬಳಸ್ತೀವಿ, ಅವ್ನು ತುಂಬಾ ದೊಡ್ಡ ಮನುಷ್ಯ ಅವ್ರು ತುಂಬಾ ದೊಡ್ಡ ಮನುಷ್ಯ. ಚಿಂತಾಮಣಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುವ ವಿದ್ಯಾರ್ಥಿ ನಿಲಯದ ಪಿಯುಸಿ, ಡಿಪ್ಲೊಮೊ, ನರ್ಸಿಂಗ್, ಪದವಿ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಮನೋವಿಕಸನ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಸ್ಯಾಂಡಲ್ವುಡ್ ನಟ ಕಿಶೋರ್ ಕುಮಾರ್ ಅವರು, ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಹಿಂದಿನ ತಲೆಮಾರುಗಳು ಕಾಣದ ಮೊಬೈಲ್ ಫೋನ್ ಮತ್ತು ಡಿಜಿಟಲ್ ಕಂಟೆಂಟ್ಗಳ ಅತಿಯಾದ ಬಳಕೆಯಿಂದ ಆಧುನಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದರು. ಕೆಲ ವರ್ಷಗಳ ಹಿಂದೆ 35-40 ವರ್ಷದ ಪ್ರಾಯದವರೆಗೂ ಖಿನ್ನತೆಯನ್ನು ಕೇವಲ ದುಡ್ಡಿದ್ದವರ ಆಡಂಬರ ಎಂದು ಹಗುರವಾಗಿ ಪರಿಗಣಿಸುತ್ತಿದ್ದರು. ಆದರೆ ಸ್ವತಃ ಆ ಪರಿಸ್ಥಿತಿಯನ್ನು ಅನುಭವಿಸಿದಾಗ ಅಥವಾ ಆಪ್ತರನ್ನು ಗಮನಿಸಿದಾಗಲೇ ಅದರ ತೀವ್ರತೆ ಅರ್ಥವಾಗುತ್ತದೆ. ಇಂತಹ ಕಠಿಣ ಸಂದರ್ಭಗಳಲ್ಲಿ ತಜ್ಞರ ಮತ್ತು ಅನುಭವಿಗಳ ಮಾರ್ಗದರ್ಶನ ಹಾಗೂ ಸೂಕ್ತ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಖಿನ್ನತೆಯಿಂದ ಹೊರಬರಲು ಸಾಧ್ಯವೇ ಇಲ್ಲ ಎಂದು ಸ್ಪೀಕರ್ ತಮ್ಮ ಅನುಭವ ಹಂಚಿಕೊಂಡರು. ತೀವ್ರ ಒತ್ತಡದ ಕ್ಷಣಗಳಲ್ಲಿ ಅಥವಾ ಜೀವನವೇ ಬೇಡ ಎನಿಸುವಂತಹ ತುತ್ತ ತುದಿಯ ನಿರ್ಧಾರ ಕೈಗೊಳ್ಳುವ ಸಂದರ್ಭಗಳಲ್ಲಿ ಈ ರೀತಿಯ ಕಾರ್ಯಾಗಾರಗಳಲ್ಲಿ ಕಲಿತ ಸಣ್ಣ ಪಾಠಗಳು ಬದುಕಿಗೆ ಬೆಳಕಾಗುತ್ತವೆ ಎಂದರು. ಕ್ವೆಶ್ಚನ್ ಮಾರ್ಕ್ ಅಷ್ಟೇ ಇದನ್ನ ಹೇಳ್ತಾರೆ, ಯಾವ್ದನ್ನು ಪ್ರಶ್ನೆ ಮಾಡಿದ್ರೆ ಒಪ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಏನು ಪೂರ ಇಂಥರ್ನೇ ಆಕಳಿಸ್ಕೊಂಡು ಒದ್ದಾಡ್ಕೊಂಡು ಹೆಂಗೋ ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಅದ್ರಲ್ಲಿ ಒಂದೇ ಎರಡೋ ಮಾತು ಕಿವಿ ಬೀಳ್ತಾ ಇತ್ತು. ಆದ್ರೆ ಇವತ್ತು ನಾನು ನಿಂತ್ಕೊಂಡು ಎಲ್ಲದನ್ನೂ ಪ್ರಶ್ನೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತೀನಿ, ಯಾರೇ ನನಗೆ ಅದು ತಪ್ಪು ಅನ್ಸಿದ್ರು ಪ್ರಶ್ನೆ ಮಾಡ್ತೀನಿ ಅಂದ್ರೆ ಆವತ್ತು ಅವ್ರು ಹೇಳಿದ ಮಾತು. ಸೊ ಯಾವುದನ್ನು ನಿಮ್ಮ ಮನೋವಿಕಸನದ ದಾರಿಯಲ್ಲಿ ಅದು ವಿಕಾಸ ಆಗ್ಬೇಕು ಅಂತಂದ್ರೆ ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೋಬೇಕು, ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ನೀವು ಪ್ರಶ್ನೆ ಮಾಡಿದಷ್ಟು ನಿಮಗೆ ಉತ್ತರಗಳಿಗೆ ದಾರಿ ಆಗತ್ತೆ, ಉತ್ತರಗಳು ಕಾಣಿಸ್ತಾ ಹೋಗುತ್ತೆ. ಉತ್ತರಗಳು ಸಿಗ್ತಾ ಆ ಉತ್ತರ ಎಲ್ಲ ಒಳಗಡೆ ಹೋದ್ರೆ ಏನಾಗುತ್ತೆ, ಮನಸ್ಸು ದೊಡ್ಡಾಗ್ಲೇಬೇಕು, ಯಾಕಂದ್ರೆ ಅಷ್ಟೊಂದು ತುಂಬಿಟ್ಟಿರ್ತೀವಿ ಒಳಗಡೆ. ಜೀವನದಲ್ಲಿ ಯಶಸ್ಸು, ದುಡ್ಡು, ಆಸ್ತಿ ಬಂದಾಗ ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಲು ಮತ್ತು ಆ ಯಶಸ್ಸನ್ನು ತಲೆಗೇರದಂತೆ ನೋಡಿಕೊಳ್ಳಲು ದೊಡ್ಡ ಮನಸ್ಸು ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಯಶಸ್ಸಿನ ಸಮಯದಲ್ಲಿ ಎಲ್ಲರೂ ಜೊತೆಗಿರುತ್ತಾರೆ, ಆದರೆ ಸೋಲನ್ನು ನಿಭಾಯಿಸುವುದು ಹೇಗೆ ಎಂಬುದನ್ನು ಯುವಜನತೆ ಕಲಿಯಬೇಕು. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ವತಂತ್ರ ವ್ಯಕ್ತಿತ್ವ ಇರುವುದರಿಂದ ಹೊಂದಾಣಿಕೆಯ ಗುಣ ಕಡಿಮೆಯಾಗುತ್ತಿದೆ. ಶೈಕ್ಷಣಿಕ ಸೋಲುಗಳಷ್ಟೇ ಅಲ್ಲ, ವೈಯಕ್ತಿಕ ಸಂಬಂಧಗಳಲ್ಲಿ ಅಥವಾ ಪ್ರೀತಿಯಲ್ಲಿ ಉಂಟಾಗುವ ವೈಫಲ್ಯಗಳನ್ನು ಸಹಿಸಿಕೊಳ್ಳುವ ಮತ್ತು ಇನ್ನೊಬ್ಬರಿಗಾಗಿ ಬಿಟ್ಟುಕೊಡುವ ಉದಾತ್ತ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಿದೆ ಎಂದು ಅವರು ಕರೆ ನೀಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸಮಾಜದ ಗೆಲುವು, ನಿಮ್ಮ ದೇಶದ ಗೆಲುವು, ನಿಮ್ಮ ನಾಡಿನ ಗೆಲುವು, ನಿಮ್ಮ ಸಮುದಾಯದ ಗೆಲುವು ಎಲ್ಲವನ್ನೂ ಇಂಕ್ಲೂಡ್ ಮಾಡ್ಕೊತಾ ಹೋಗೋದು